ಪುತ್ತೂರಿನ ಯುವಕ 7 ದಿನಗಳ ಕಾಲ ಬೆಂಗಳೂರಿಗೆ ಬಂದು ಪ್ರೇಯಸಿ ಜೊತೆಗೆ ಲಾಡ್ಜ್ನಲ್ಲಿರ್ತಾನೆ. ಬಟ್ ಅದಾದ ಬಳಿಕ ಪ್ರೇಯಸಿ ಹೋದ 2 ದಿನಗಳಲ್ಲಿ ಆತನ ಸಾವಾಗುತ್ತೆ. ಈ ಸಾವಿಗೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಹಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಬಯಲಾಗಿದೆಯಂತೆ. ಏನೇನು ಅನ್ನೋದರ ಮಾಹಿತಿ ಒಂದೊಂದಾಗಿ ಕೊಡ್ತೀವಿ. ಮೃತದೇಹದ ಮೇಲೆ ಯಾವುದೇ ಗಾಯಗಳಾಗಿಲ್ಲ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಬಲಪ್ರಯೋಗದಿಂದ ಆತನ ಸಾವಾಗಿಲ್ಲ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಸಾವಿಗೆ ನಿಖರ ಕಾರಣ ಪತ್ತೆಗೆ ದೇಹದ ಸ್ಯಾಂಪಲ್ಗಳನ್ನು, ಬ್ಲಡ್ ಸ್ಯಾಂಪಲ್ಲು ಅಥವಾ ಬಾಡಿಯಿಂದ ಹೊರಬರುವಂತಹ ವೇಸ್ಟ್ ಇರುತ್ತಲ್ವ, ಡೈಜೆಷನಲ್ ವೇಸ್ಟು, ಅದರದ್ದೆಲ್ಲ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿರ್ತಾರೆ. ಲಿವರ್, ಜಠರ, ಹೊಟ್ಟೆಯ ದ್ರವಣಾಂಶವನ್ನು FSLಗೆ ರವಾನೆ ಮಾಡಿದ್ದಾರೆ. ಸಾವಿನ ಸಂದರ್ಭದಲ್ಲಿ ಏನಿತ್ತು ಒಳಗಡೆ, ದೇಹದ ಒಳಗಡೆ ಯಾವ ಅಂಶಗಳು ಸೇರಿತ್ತು ಅನ್ನೋದು ಗೊತ್ತಾಗುತ್ತೆ. 1 ತಿಂಗಳ ಒಳಗೆ ಪೊಲೀಸರ ಕೈ ಸೇರುತ್ತಂತೆ ರಿಪೋರ್ಟ್. ಬಟ್ ಅನುಮಾನಗಳಿಗೆ ಮಾತ್ರ ಮುಂದುವರಿತಾ ಇದೆ. ಇದು ಆಕಸ್ಮಿಕವಾಗಿ ಆದ ಸಾವ ಅಥವಾ ಏನು ಅನ್ನೋದು ತಿಳಿದು ಬರಬೇಕು. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಈಗ ಮೃತದೇಹದ ಮೇಲೆ ಯಾವುದೇ ಗಾಯಗಳಾಗಿಲ್ಲ ಅನ್ನೋದರ ಅರ್ಥ ಸಾವಿನ ಸಂದರ್ಭದಲ್ಲಿ ಯಾವುದೇ ಬಲಪ್ರಯೋಗಗಳಾಗಿಲ್ಲ ಅನ್ನೋದು. ಸೊ ಉಳಿದಂತೆ ಟೆಕ್ನಿಕಲಿ ಹೇಗೆ ಈ ಪ್ರಕರಣವನ್ನು ಹಾಗಾದರೆ ಭೇದಿಸಬೇಕು ಅಂತ ಪೊಲೀಸರು ಮುಂದಾಗಿದ್ದಾರೆ. ಯಾವೆಲ್ಲ ಸ್ಯಾಂಪಲ್ಗಳ ರಿಪೋರ್ಟ್ಗೋಸ್ಕರ ಪೊಲೀಸರು ಕಾಯ್ತಾ ಇದ್ದಾರೆ. ಎಲ್ಲವೂ 1 ತಿಂಗಳಾಗತ್ವಾ ಅಥವಾ ಯಾವುದಾದ್ರೂ ಬೇಗ ಒಂದು 4-5 ದಿನದಲ್ಲಿ ಬರುವಂಥ ರಿಪೋರ್ಟ್ಸ್ ಯಾವುದಾದ್ರೂ ಇದೆಯಾ ಅಂತ? ಈಗ ಎಲ್ಲಾ ರಿಪೋರ್ಟ್ಗಳು ಕೂಡ 1 ತಿಂಗಳ ಸಮಯವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಈಗ FSL ತಜ್ಞರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಸಾವಿಗೆ ನಿಖರ ಕಾರಣ ಏನು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ದೇಹದ ಮೇಲೆ ಯಾವುದೇ ಗಾಯಗಳು ಕೂಡ ಆಗಿಲ್ಲ. ಹಾಗಾಗಿ ದೇಹದ ಒಳಗಡೆ ಇರುವಂತಹ ದ್ರವಣಾಂಶಗಳನ್ನ ಈಗ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ರವಾನೆ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಲಿವರು, ಜಠರ ಮತ್ತೆ ಹೊಟ್ಟೆಯ ದ್ರವಣಾಂಶ ಭಾಗಗಳು, ರಕ್ತ, ಈ ನಾಲ್ಕು ಅಂಶಗಳನ್ನು ಕೂಡ ಸ್ಯಾಂಪಲ್ಗೆ ರವಾನೆ ಮಾಡಿದ್ದು. ಇವರಿಗೆ ಏನಾದ್ರು ಕಾಯಿಲೆ ಇತ್ತಾ ಅಥವಾ ಕಾಲರ ಏನಾದ್ರು ಕಾಯಿಲೆ ಇತ್ವಾ, ಬೇರೆ ಏನಾದ್ರು ಮಾತ್ರೆ ಏನಾದ್ರು ಸೇವನೆ ಮಾಡಿದ್ರಾ, ಆ ಮಾತ್ರೆ ಯಾವುದು, ಆ ಮಾತ್ರೆಯಿಂದಾಗಿ ಏನಾದ್ರು ಎಫೆಕ್ಟ್ ಆಗಿದ್ಯಾ, ಇದೆಲ್ಲವನ್ನು ಕೂಡ ಪತ್ತೆ ಮಾಡ್ಲಿಕ್ಕೆ ಈಗ FSLಗೆ ರವಾನೆ ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಸಮಯವನ್ನ ತೆಗೆದುಕೊಳ್ತೆ ಟೆಸ್ಟ್ ಮಾಡ್ಲಿಕ್ಕೆ. ಅಕಸ್ಮಾತ್ ಬೇರೆ ಕಾಯಿಲೆ ಇದ್ರೂ ಕೂಡ ಇದೇನು ಕಾಯಿಲೆ ಇತ್ತು ಅನ್ನೋದು ಕೂಡ ಪತ್ತೆ ಮಾಡ್ಲಿಕ್ಕೆ ಕೂಡ ಸುಲಭ ಆಗುತ್ತೆ. ಹಾಗಾಗಿ ಪೊಲೀಸರಿಗೆ ಈ ರಿಪೋರ್ಟ್ ಬಂದ್ರೆ ಏನ್ ಸಾವಿಗೆ ಕಾರಣ ಅನ್ನುವಂಥದ್ದು ತನಿಖೆಗೆ ತುಂಬಾ ಸಹಕಾರಿ ಆಗುವಂಥದ್ದು. ಈ ರಿಪೋರ್ಟ್ 1 ತಿಂಗಳ ಕಾಲ ಆಗತ್ತೆ ಅಂತೇಳಿ FSL ತಜ್ಞರು ಹೇಳ್ತಾ ಇರುವಂಥದ್ದು. ಆದ್ರೆ ಯುವಕನ ಸಾವಿಗೆ ಏನ್ ಕಾರಣ ಎನ್ನುವಂಥದ್ದು ಕೂಡ ಈಗ ಕುತೂಹಲ ಆಗಿರುವಂಥದ್ದು. ಮರಣೋತ್ತರ ಪರೀಕ್ಷೆ ಮಾಡಿರುವಂತಹ ಸೆಂಟ್ ಜಾನ್ ಆಸ್ಪತ್ರೆ ವೈದ್ಯರು ಕೂಡ ಇದೊಂದು ರಿಪೋರ್ಟ್ ಅದ ಪೆಂಡಿಂಗ್ ಆಗಿ ಇಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ರಿಪೋರ್ಟ್ ಬಂದಾದ್ಮೇಲೆ ಸಾವಿಗೆ ಕಾರಣ ಏನು ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ ಹೇಮಂತ. ರೈಟ್, ಧನ್ಯವಾದ ಲೋಕೇಶ್, ತಮ್ಮ ಮಾಹಿತಿಗಾಗಿ.